not the healer. ನಾನು ಸ್ವಸ್ಥತೆ I ಮಾಡುವಾತನಲ್ಲ. have come to introduce the healer to you. ಸ್ವಸ್ಥತೆ ಮಾಡುವಾತನನ್ನು ಪರಿಚಯ ಮಾಡುವುದಕ್ಕೆ ಬಂದಿದ್ದೇನೆ. His name is Jesus Christ of Nazareth. ಆತನ ಹೆಸರು ನಜರೇತಿನ ಯೇಸು ಕ್ರಿಸ್ತನು. My God is a God of second chance. ನನ್ನ ದೇವರು ಎರಡನೇ ಚಾನ್ಸ್ ಕೊಡುವ ದೇವರು. ಎತ್ತನೆ ಬೇರೆ ಆಮೆನ್ சொல்றேன். ಎಷ್ಟು ಜನ ಆಮೆನ್ ಅಂತೀರಾ? When I fail, ನಾನು ಸೋತು ಹೋಗುವಾಗ he never says amen give way. ಆತನ ದಾರಿ ಬಿಡು ಅಂತ ಹೇಳಲ್ಲ. He will give me one more chance. ಆತನು ಇನ್ನೊಂದು ಚಾನ್ಸ್ ಅನ್ನು ನನಗೆ ಎತ್ತನೆ ಬೇರೆ ಕೊಡ್ತಾನೆ. ಆಮೆನ್ சொல்றேன். ಎಷ್ಟು ಜನ ಆಮೆನ್ ಅಂತೀರಾ? When I am depressed, ನಾನು ನಿರಾಶೆಯಲ್ಲಿರುವಾಗ, when I say Lord take away my life, ನಾನು ದೇವರನ್ನು ನೋಡಿ ನನ್ನ ಜೀವನೇ ತಕೊಂಡ್ಬಿಡಪ್ಪ ಅಂತ ನಾ ಹೇಳುವಾಗ, God will never say okay then leave it and சொல்ல மாட்டாரே. ದೇವರು ಸರಿ ಆಯ್ತು ಸಾಯಿ ಅಂತ ದೇವರು ಹೇಳಲ್ಲ. God says ದೇವರು I ಹೇಳ್ತಾರೆ, will give you one more chance. ನಾನು ನಿನಗೆ ಇನ್ನೊಂದು ಚಾನ್ಸ್ ಅನ್ನ I will give ಕೊಡ್ತೇನೆ. you one more chance. ನಾನು ನಿನಗೆ ಇನ್ನೊಂದು ಚಾನ್ಸ್ ಅನ್ನ I want to ಕೊಡ್ತೇನೆ. raise you up again. ನಾನು ನಿನ್ನನ್ನು ಮತ್ತೆ ಮೇಲೆತ್ತಲು ಆಸೆ ಪಡ್ತೇನೆ. Hallelujah. Hallelujah. ಎಲ್ಲರೂ சொல்லுங்க God is a God of second chance. ಹೇಳಿರಿ, ದೇವರು ಇನ್ನೊಂದು ಚಾನ್ಸ್ ಅನ್ನು ಕೊಡುವಂತ ದೇವರು. Whatever you have done, ನೀವು ಏನೇ ಮಾಡಿದರು God gives you one more chance. ದೇವರು ನಿಮಗೆ ಇನ್ನೊಂದು ಚಾನ್ಸ್ ಅನ್ನ God ಕೊಡ್ತಾ gives you ಇದ್ದಾರೆ. one more chance. ದೇವರು ನಿಮಗೆ ಮತ್ತೊಂದು ಚಾನ್ಸ್ ಅನ್ನ ಕೊಡ್ತಾ He is not a ಇದ್ದಾರೆ. human being to reject you. ಆತನು ಮನುಷ್ಯನಲ್ಲ ನಿಮ್ಮನ್ನು ತ್ಯಜಿಸಿ ಬಿಡ್ಲಿಕ್ಕೆ. He is not ordinary people like you and me to reject you. ಆತನು ನನ್ನ ನಿಮ್ಮ ಹಾಗೆ ಒಂದು ಸಾಧಾರಣ ವ್ಯಕ್ತಿಯಲ್ಲ, ಹಾಗೆ ತಿರಸ್ಕರಿಸಿ ಬಿಟ್ಟು ಬಿಡ್ಲಿಕ್ಕೆ. Amen. He is a God of compassion. ಆತನು ಕನಿಕರವುಳ್ಳ He is ದೇವರು. a God of mercy. ಆತನು ಕೃಪೆಯುಳ್ಳ ದೇವರು. Turn your Bibles to Jeremiah chapter 18. ನಿಮ್ಮ ಸತ್ಯವೇದವನ್ನು ಯೆರೆಮೀಯ 18ನೇ ಅಧ್ಯಾಯಕ್ಕೆ ಶೀಘ್ರವಾಗಿ ತಿರುಗಿಸಿರಿ. Jeremiah chapter 18. ಬೇಗನೆ ಯೆರೆಮೀಯ 18ಕ್ಕೆ ನಮ್ಮ Verse ಸತ್ಯವೇದವನ್ನು 1 ತಿರುಗಿಸಿರಿ. says, ಒಂದನೇ ವಾಕ್ಯ the ಹೇಳ್ತದೆ, word which came to Jeremiah from the Lord saying, ಯೆಹೋವನು ಯೆರೆಮೀಯನಿಗೆ ಈ ರೀತಿಯಾಗಿ ಹೇಳಿದನು. Amen. Hallelujah. Hallelujah. Amen. In one of the translation it says like this. ಒಂದು ಟ್ರಾನ್ಸ್ಲೇಷನ್ ಈ ರೀತಿಯಾಗಿ The word ಹೇಳ್ತದೆ, of God came to Jeremiah. ದೇವರ ವಾಕ್ಯವು ಯೆರೆಮೀಯನಿಗೆ ಉಂಟಾಯಿತು. Amen. ಎಲ್ಲರೂ നല്ല ಗಮನಿಕணும். ಎಲ್ಲರೂ ಚೆನ್ನಾಗಿ Amen. The ಗಮನಿಸಬೇಕು. word of God came to Jeremiah. ದೇವರ ವಾಕ್ಯವು ಯೆರೆಮೀಯನಿಗೆ ಉಂಟಾಯಿತು. What does the word say? ದೇವರ ವಾಕ್ಯ ಏನಂತ ಹೇಳ್ತದೆ? Arise and go down to the potter's house. ನೀನು ಎದ್ದು ಕುಂಬಾರನ ಮನೆಗೆ ಇಳಿದು ಹೋಗು. And I will tell you, Amen, I will cause you to hear my words. ಅಲ್ಲೇ ನನ್ನ ನುಡಿಯನ್ನು ನಿನಗೆ ನಾನು ಕೇಳ ಮಾಡುವೆನು. ಎಲ್ಲರೂ ಪ್ರಾರ್ಥನೆ ಸಮೇತವಾಗಿ ದೇವರ ವಾಕ್ಯನ ಕೇಳಲಿಕ್ಕೆ, ಎಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಯಾರು ದೇವರ ಮೌನವಾಗಿ ವಾಕ್ಯವನ್ನು ಕೂತ್ಕೋಬಾರದು. Amen. ಯಾರು Hallelujah. ಮೌನವಾಗಿರಬಾರದು. Hallelujah. Hallelujah. The Bible says, ಸತ್ಯವೇದ ಹೇಳುತ್ತೆ, the word of the Lord came to Jeremiah. ಯೆರೆಮೀಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. Amen. Hallelujah. Hallelujah. God wanted to say something to Jeremiah. ಯೆರೆಮೀಯನಿಗೆ ದೇವರು ಏನೋ ಒಂದನ್ನು ಹೇಳಲಿಕ್ಕೆ ಬಯಸಿದ್ರು. Amen. But ಆದ್ರೆ God wanted to illustrate something. ಏನೋ ಒಂದು ಕಾರ್ಯವನ್ನು ಕಾರ್ಯ ರೂಪದಲ್ಲಿ ದೇವರು ಅವನಿಗೆ ತೋರಿಸಲಿಕ್ಕೆ God ಬಯಸಿದ್ರು. wanted to, amen, make Jeremiah see something. ಯೆರೆಮೀಯನಿಗೆ ಏನೋ ಒಂದನ್ನು ನೋಡಬೇಕೆಂಬುದಾಗಿ ದೇವರು ಬಯಸಿದರು. See, ನಾನು சொல்றதை நல்ல கவனிங்க. ನಾನು ಹೇಳೋದನ್ನ The ಚೆನ್ನಾಗಿ word of the ಗಮನಿಸಿ. Lord came to Jeremiah ಅಂತ first verse சொல்லுது. ಮೊದಲನೇ ವಾಕ್ಯವೇ ಹೇಳ್ತದೆ, ಯೆಹೋವನ ವಾಕ್ಯವು ಯೆರೆಮೀಯನ ಬಳಿಗೆ ಬಂತು. அப்ப ஆண்டவர் அங்கேயே சொல்ல வேண்டியது எல்லாம் சொல்லிருக்கலாமே. ಅಲ್ಲಿಯೇ ದೇವರು ಅವನಿಗೆ ಏನೆಲ್ಲ ಹೇಳ್ಬೇಕಿತ್ತು ಅದೆಲ್ಲ ಹೇಳ್ಬಿಡಬಹುದಾಗಿತ್ತಲ್ಲ. But God says, ಆದ್ರೆ ದೇವರು go ಹೇಳ್ತಾರೆ, to the potter's house. ನೀನು ಕುಂಬಾರನ ಮನೆಗೆ ಹೋಗು. There I will cause you to hear my words. ಅಲ್ಲಿ ನಾನು ನನ್ನ ನುಡಿಯನ್ನು ನೀನು ಕೇಳುವಂತೆ ನಾನು ಮಾಡ್ತೇನೆ. Amen. இங்க இருக்கிறவர்கள் காதுள்ளவர்கள் தேவ ஆவியானவர் சொல்லுகிறதை கேட்க கடவர்கள். ಇಲ್ಲಿ ಇರುವವರು ದೇವರ ಆತ್ಮನು ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. I want each one of you to be attentive to the word of God. ಒಬ್ಬೊಬ್ಬರು ಕೂಡ ದೇವರ ವಾಕ್ಯವನ್ನು ನೀವು ಕೇಳಬೇಕಾಗಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿ Once again I ಬಯಸ್ತೇನೆ. tell you something. ಮತ್ತೊಂದು ಆವರ್ತಿ ನಾ ಒಂದನ್ನು ಹೇಳ್ತೇನೆ. One says the word of the Lord came to Jeremiah. ಒಂದನೇ ವಾಕ್ಯ ಹೇಳ್ತದೆ, ಯೆಹೋವನ ವಾಕ್ಯವು ಯೆರೆಮೀಯನಿಗೆ ಉಂಟಾಯಿತು. Amen. God would have said everything, amen, amen, in a theoretical way. ಎಲ್ಲವನ್ನು ದೇವರು ಹಾಗೆಯೇ ಮಾತಿನಲ್ಲಿ ಹೇಳಿರಬಹುದಾಗಿತ್ತು. God would have said this has to be done, Jeremiah, you have to do like this. ಯೆರೆಮೀಯನೇ ನೀನು ಈ ರೀತಿ ಮಾಡಬೇಕು, ಹೀಗೆ ನಡಿಬೇಕು ಅಂತ But ಹೇಳಿರಬಹುದಾಗಿತ್ತು. the Bible says, ಆದ್ರೆ ಸತ್ಯವೇದ he ಹೇಳುತ್ತೆ, says you need to arise. ಆತನ ಹೇಳ್ತಾನೆ, ನೀನು ಎದ್ದು ಬಿಡು ಅಂತ Go to ಹೇಳಿ. the potter's house. ನೀನು ಹೋಗಿ ಕುಂಬಾರನ ಮನೆಗೆ ಹೋಗು. Amen. There ಅಲ್ಲಿ I will tell you what you have to do. ನೀನು ಏನು ಮಾಡ್ಬೇಕನ್ನೋದನ್ನ ನಾನು ನಿನಗೆ ತಿಳಿಯಪಡಿಸ್ತೇನೆ. My dear people of God, you need to understand something. ನನ್ನ ಪ್ರಿಯ ದೇವ ಜನರು, ನೀವು ಒಂದನ್ನು ಅರಿತುಕೊಳ್ಳು. Hallelujah. Hallelujah. Amen. Hallelujah. Hallelujah. Can you hear me? ನಾನು ಹೇಳೋದನ್ನ ಕೇಳಿಸ್ಕೊಳ್ತಾ Can you hear ಇದ್ದೀರಾ? me?
ನಾನು ಹೇಳೋದು ಕೇಳ್ತಾ ಇದ್ದೀರಾ? Hallelujah. ಕೇಳ್ತಾ ಇದ್ದೀರಾ? ಕೇಳಿಸ್ಕೊಳ್ತಾ ಇದ್ದೀರಾ? Hallelujah. The Hallelujah. Bible says, ಸತ್ಯವೇದ ಹೇಳುತ್ತೆ, amen, God wanted to show something practically. ದೇವರು ಒಂದನ್ನು ಪ್ರಾಯೋಗಿಕವಾಗಿ ತೋರಿಸಲು ಬಯಸ್ತಾರೆ. ஆண்டவர் பேசி விடுகிற தேவன் அல்ல, அவர் அதை செயல்படுத்தி காட்டுகிற தேவன். ದೇವರು ಬರೀ ಮಾತನಾಡಿ ಬಿಟ್ಟು ಬಿಡುವ ದೇವರಲ್ಲ, ಅದನ್ನು ಕಾರ್ಯ ರೂಪದಲ್ಲಿ ಸಿದ್ಧಾಂತಪಡಿಸುವಂತ ದೇವರು. Amen. Hallelujah. Hallelujah. Very long back I had visited one Christian house. ಅನೇಕ ದಿನಗಳ ಹಿಂದೆ ನಾನು ಒಂದು ಕ್ರೈಸ್ತರ ಮನೆಯನ್ನು ನಾನು ಸಂಧಿಸಿದೆ. There I saw a board. ಅಲ್ಲಿ ಈ ರೀತಿಯಾದ ಒಂದು ಬೋರ್ಡ್ ನೋಡಿದೆ. A beautiful hanging. ಒಂದು ಒಳ್ಳೆಯ ಒಂದು ಹ್ಯಾಂಗಿಂಗ್. In that it was written like this. ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿತ್ತು, God loves us. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. And Jesus came to show it. ಯೇಸು ಅದನ್ನು ತೋರಿಸುವುದಕ್ಕಾಗಿಯೇ ಬಂದನು. ಎತ್ತನೆ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ In ಅಂತೀರಾ? Old Testament, ಹಳೆಯ ಒಡಂಬಡಿಕೆಯಲ್ಲಿ God showed love to his people. ದೇವರು ತನ್ನ ಜನರಿಗೆ ತನ್ನ ಪ್ರೀತಿಯನ್ನು ತೋರ್ಪಡಿಸಿದರು. God, amen, revealed himself that he is a God of love. ದೇವರು ತನ್ನನ್ನೇ ತಾನು ಪ್ರೀತಿಸುವ ದೇವರಾಗಿ ಪ್ರಕಟಿಸಿಕೊಂಡರು. He always said, I love you my people. ಯಾವಾಗಲೂ ಆತನು ತನ್ನ ಜನರಿಗೆ ಹೇಳಿದ್ದು, ನಾನು ನಿಮ್ಮನ್ನು ಪ್ರೀತಿಸ್ತೇನೆ. But his words were not just in words. ಆದರೆ ಆತನ ಮಾತುಗಳು ಬರೀ ಮಾತಾಗಿಯೇ ಉಳಿಯಲಿಲ್ಲ. Amen. In New Testament, ಹೊಸ ಒಡಂಬಡಿಕೆಯಲ್ಲಿ Jesus showed that love in action. ಯೇಸು ಆ ಒಂದು ಪ್ರೀತಿಯನ್ನು ಸಿದ್ಧಾಂತಪಡಿಸಿ ತೋರಿಸಿದನು. ಎಷ್ಟು ಜನ ಆಮೆನ್ ಅಂತೀರಾ? Jesus revealed his heart to the people. ಯೇಸು ತನ್ನ ಹೃದಯವನ್ನು ತನ್ನ ಜನರಿಗೆ ತೋರ್ಪಡಿಸಿದನು. Amen. Hallelujah. Hallelujah. அவமானத்துக்கு ஏதுவாயிருந்த அந்த சிலுவையினுடைய காட்சி, ಅವಮಾನಕ್ಕೆ ಚಿಹ್ನೆಯಾಗಿದ್ದಂತ ಆ ಒಂದು ಶಿಲುಬೆಯ ದೃಶ್ಯ, now it is a sign of love. ಈಗ ಅದು ಪ್ರೀತಿಯ ಸಂಕೇತವಾಗಿ ಮಾರ್ಪಟ್ಟಿದೆ. Because Jesus shed his blood. ಯಾಕೆಂದ್ರೆ ಯೇಸು ಅದರಲ್ಲಿ ತನ್ನ ರಕ್ತವನ್ನು ಸುರಿಸಿದನು. Jesus gave his life for us. ಯೇಸು ನಮಗಾಗಿ ತನ್ನ ಜೀವವನ್ನೇ ಕೊಟ್ಟನು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? எல்லாரும் பக்கத்துல இருக்கவங்கள பார்த்து சொல்லுங்க. ಎಲ್ಲರೂ ಪಕ್ಕದಲ್ಲಿರುವವರು ನೋಡಿ ಹೇಳಿ, ஆண்டவர் உங்களை சில காரியங்களிலே நடக்க அனுமதிக்கிறார். ದೇವರು ಕೆಲವು ಕಾರ್ಯಗಳಲ್ಲಿ ನಡೆಯುವುದಕ್ಕೆ ದೇವರು ತಾನೇ ಅನುಮತಿಸ್ತಾರೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? You may be wondering why I wasted all these years. ನೀವು ಈ ರೀತಿ ಆಶ್ಚರ್ಯ ಪಡುವ, ಯಾಕೆ ಈ ರೀತಿ ನಾನು ಇಷ್ಟು ವರ್ಷಗಳನ್ನೆಲ್ಲ ನಾನು ಸುಮ್ಮನೆ ಕಳೆದುಕೊಂಡೆ? Why should have I fallen like this? ಯಾಕೆ ನಾನು ಈ ರೀತಿ ಬಿದ್ದು ಹೋದೆ? I broke myself. ಅಯ್ಯೋ, ನನ್ನನ್ನು ನಾನೇ ಮುರಿಯಲ್ಪಟ್ಟನಲ್ಲ. I am useless. ನಾನು ಉಪಯೋಗಕ್ಕೆ ಬಾರದವನು. Amen. Hallelujah. Hallelujah. ನಾನು ಆಂಡವರಿಗೆ ದ್ರೋಹ ಮಾಡಿರುತ್ತೇನೆ. ನಾನು ದೇವರಿಗೆ ದ್ರೋಹ ಮಾಡಿರುವವನು. But I tell you something this morning as a prophet of God. ಈ ಮುಂಜಾನೆ ಈ ಸಮಯದಲ್ಲಿ ದೇವ ಪ್ರವಾದಿಯಾಗಿ ನಾನು ಒಂದನ್ನು ನಿಮಗೆ ಹೇಳ್ತೇನೆ. God made you to go through that. ದೇವರು ತಾನೇ ಆ ಮಾರ್ಗದಲ್ಲಿ ಹಾದು ಹೋಗುವಂತೆ ಮಾಡಿದ್ದು. ಅದರக்குள்ள ಅನುಪಿನಾರೆ. ದೇವರೇ ನಿನ್ನನ್ನು ಆ ಮಾರ್ಗದಲ್ಲಿ ಕಳಿಸಿದ್ದು. I tell you something. ಒಂದನ್ನು ನಾನು ನಿಮಗೆ ಹೇಳ್ತೇನೆ. Without fire, ಬೆಂಕಿ ಇಲ್ಲದೆ, amen, gold cannot be purest gold. ಆ ಒಂದು ಬಂಗಾರವು ಶುದ್ಧ ಬಂಗಾರವಾಗಿ ಚೊಕ್ಕ ಬಂಗಾರವಾಗಿ ಮಾರ್ಪಡಲ್ಲ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? When you are put into fire, ನೀವು ಬೆಂಕಿಯಲ್ಲಿ ಹಾಕಲ್ಪಡುವಾಗ, when you are tested to the high level of, amen, heat, ತುಂಬಾ ಒಂದು ಉಷ್ಣತೆಯಲ್ಲಿ ಶೋಧಿಸಲ್ಪಡುವಾಗ, then you will come as a, amen, ಏನಾದರೂ ಹಾಲ್ಮಾರ್ಕ್ ஒரு ಗೋಲ್ಡ್ ಆನಿಗೆ ಬರುವೀங்க. ಆಗ ಮಾತ್ರವೇ ನೀವು ಚೊಕ್ಕ ಬಂಗಾರವಾಗಿ ನೀವು ಬರುವವರಾಗಿರ್ತೀರಾ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್? You will be a 24 karat gold. ಆಗ ಮಾತ್ರವೇ 24 ಕ್ಯಾರೆಟ್ ಗೋಲ್ಡ್ ಆಗಿ ನೀವು ಮಾರ್ಪಡ್ತೀರಾ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? God wanted to make you a perfect vessel in the hand of God. ದೇವರು ತನ್ನ ಹಸ್ತದಲ್ಲಿ ಪರಿಪೂರ್ಣವಾದ ಒಳ್ಳೆಯ ಪಾತ್ರೆಯಾಗಿ ನಿರ್ಮಿಸಲು ಬಯಸ್ತಾರೆ. God wants you to be perfect as the Father in heaven is perfect. ಪರಲೋಕದ ತಂದೆ ಯಾವ ರೀತಿ ಪರಿಪೂರ್ಣನಾಗಿದ್ದಾನೋ ಆ ರೀತಿ ನೀವು ಸಹ ಪರಿಪೂರ್ಣರಾಗಿರಬೇಕಂತ ದೇವರು ಬಯಸ್ತಾರೆ. God allowed you to go through some struggles. ಅದಕ್ಕಾಗಿಯೇ ದೇವರು ಕೆಲವು ಕಷ್ಟದ ಮಾರ್ಗದಲ್ಲಿ ಹಾದು ಹೋಗುವಂತೆ ಆತನ ಅನುಮತಿಸ್ತಾರೆ. That struggles, ಆ ಒಂದು ಕಷ್ಟಗಳು couldn't break you, ಅದು ನಿಮ್ಮನ್ನು ಮುರಿದಾಕಲ್ಲ, but it will make you. ಅದು ನಿಮ್ಮನ್ನ ಕಟ್ಟಿ ಎಬ್ಬಿಸ್ತದೆ. ಎತ್ತನೆ ಬೇರೆ ನೋಡಿ ಸೇರಿದ ಆಮೆನ್ சொல்றீங்க? ಎಷ್ಟು ಜನ ನನ್ನೊಂದಿಗೆ ಆಮೆನ್ ಅಂತೀರಾ? Whatever God allows in my life, ದೇವರು ನನ್ನ ಜೀವಿತದಲ್ಲಿ ಏನೆಲ್ಲ ಅನುಮತಿಸ್ತಾರೋ, it will never break me, it will make me. ಅದು ನನ್ನನ್ನು ಮುರಿದು ಹಾಕಲ್ಲ, ನನ್ನನ್ನು ಕಟ್ಟುತ್ತದೆ. ಅದು ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ I will ಅಂತೀರಾ? come stronger than ever. ನಾನು ಮೊದಲಿದ್ದಕ್ಕಿಂತಲೂ ಬಲಶಾಲಿಯಾಗಿ ನಾನು ಬರ್ತೇನೆ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ I will ಅಂತೀರಾ? be more matured than ever. ಮೊದಲು ಇದ್ದದಕ್ಕಿಂತ ನಾನು ಹೆಚ್ಚು ಪರಿಪಕ್ವತೆ ಉಳ್ಳವನಾಗಿದ್ದೇನೆ. I will be more experienced than ever. ಮೊದಲು ಇದ್ದದಕ್ಕಿಂತ ಹೆಚ್ಚು ಅನುಭವ ಉಳ್ಳವನಾಗಿ ನಾನು ಮಾರ್ಪಡ್ತೇನೆ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. We are running in a hurdle race. ಆ ಒಂದು ಕೋಲ್ ಒಂದು ಈ ತರ ಇಟ್ಟಿರ್ತಾರಲ್ಲ, ಅದನ್ನ ದಾಟಿ ದಾಟಿ ಒಂದು ರೇಸ್ ಇರತ್ತಲ್ಲ, ಓಟ. எத்தனை பேர் பார்த்திருக்கீங்க? ಎಷ್ಟು ಜನ ಆ ಓಟವನ್ನು ನೋಡಿದೀರಾ? நடுவுல அந்த ஒரு ஸ்டாண்ட் வரும், அதை தாண்டி திரும்பி ஓடணும், திரும்பி தாண்டி ஓடணும். ಮಧ್ಯದಲ್ಲಿ ಒಂದು ಸ್ಟ್ಯಾಂಡ್
ತರ ಇಟ್ಟಿರ್ತಾರೆ, ಅದನ್ನ ದಾಟಿ ದಾಟಿ ಜಂಪ್ ಮಾಡಿ ಓಡ್ಬೇಕು. Amen. Sometimes ಏನಾಗೋಂಗ, ಕೆಲವು ಬಾರಿ ಏನಾಗುತ್ತೆ, as we run our amen legs get weaker. ನಾವು ಓಡುವಾಗ ನಮ್ಮ ಕಾಲುಗಳು ಬಲಹೀನವಾಗ್ಬಿಡ್ತದೆ. ನೆಕ್ಸ್ಟ್ ಜಂಪ್ ಅಲ್ಲಿ ಅದ ತಾಂಡಿ ಅಡ್ಡಿಪಟ್ಟು ಉಳುವಂಗ ಕೀಳ. ನೆಕ್ಸ್ಟ್ ಜಂಪ್ ಅಲ್ಲಿ ಅದನ್ನ ದಾಟುವಾಗ ಹಾಗೆ ಏಟ್ ಬಿದ್ದು ಬಿದ್ದೋಗ್ಬಿಡ್ತೇವೆ. God will say rise up, ಓಡು 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 ಓಡು. ಆದ್ರೆ ದೇವರು ಹೇಳ್ತಾರೆ ಎದ್ದೇಳು, ಓಡು ಓಡು. Next we will jump. ಮತ್ತೆ ನಾವು ಜಂಪ್ ಮಾಡ್ತೇವೆ, ಮುನ್ನಾಲ ಹೋಗಿ ತಿರುಗಿ ಅಡ್ಡಿಪಟ್ಟು ಉಳುವ, ಮತ್ತೆ ಹೋಗಿ ಏಟ್ ಬಿದ್ದು ಬೀಳ್ತೇವೆ. Hallelujah. Hallelujah. Why God allows it? ಯಾಕೆ ದೇವರು ಇದನ್ನು ಅನುಮತಿಸ್ತಾರೆ? Amen. When you come to your real life, ನಿಮ್ಮ ಜೀವಿತದ ನಿಜಾಂಶಕ್ಕೆ ನೀವು ಬರುವಾಗ there will be no hurdles there. ಅಲ್ಲಿ ಯಾವ ರೀತಿಯ ತಡೆಗಳಿರಲ್ಲ. ವೇಗವಾಗಿ ನೀವು ಓಡುವ, ನೀ ವೇಗವಾಗಿ ನೀವು ಓಡ್ತೀಯಾ, ಧೈರ್ಯವಾಗಿ ನೀವು ಓಡುವ, ನೀ ಧೈರ್ಯವಾಗಿ ನೀವು ಓಡ್ತೀಯಾ. Because ಯಾಕೆ ಅಂದ್ರೆ you went through lot of struggles in your life. ನಿನ್ನ ಜೀವಿತದಲ್ಲಿ ಅನೇಕ ತಡೆಗಳ ಮಧ್ಯದಲ್ಲಿ ನೀನು ಹಾದು ಹೋದುದರಿಂದ. ಎಷ್ಟು ಜನ The Holy Spirit is telling me to tell you this now. ಪವಿತ್ರಾತ್ಮ ದೇವರು ಇದನ್ನು ಹೇಳಬೇಕೆಂಬುದಾಗಿ ನನಗೆ ಹೇಳ್ತಾ ಇದ್ದಾರೆ. ಆಂಡವರೇ என்னுடைய ರೆಕಾರ್ಡ್ ಸರಿ ಇಲ್ಲ ಆಂಡವರೇ. ಈಗಿರುವ ನೀನು ಹೇಳ್ತಾ ಇರಬಹುದು ನನ್ನ ರೆಕಾರ್ಡ್ ಸರಿಯಾಗಿಲ್ಲಪ್ಪ, ಇದುವರೆಗೂ ನಾನು ಸರಿಯಾಗಿ ಓಡಲ್ಲ ಆಂಡವರೇ, ಇದುವರೆಗೂ ನಾನು ಸರಿಯಾಗಿ ಓಡಲೇ ಇಲ್ಲ. I wanted to run amen beyond my strength. ನಾನು ನನ್ನ ಬಲ ಮೀರಿ ಓಡಬೇಕಂತ ಆಸೆ ಪಡ್ತೇನೆ. I wanted to do best Lord. ಉತ್ತಮವಾದದನ್ನು ಮಾಡ್ಲಿಕ್ಕೆ ನಾನು ಬಯಸ್ತೇನಪ್ಪ. ಆನಲೆ ನಾನು ಮುಡಿಯಲ್ಲ. ಇದುವರೆಗೂ ಕೂಡ when I look back everything is just amen foolishness. ನನ್ನ ಹಿಂದೆ ನಾನು ಹಿಂತಿರುಗಿ ನೋಡುವಾಗ ಎಲ್ಲವೂ ಕೂಡ ಮೂರ್ಖತನವಾಗಿ ನನಗೆ ಕಾಣಿಸಲ್ಪಟ್ಟಿದೆ. Today the Holy Spirit is telling you. ಈ ದಿನ ಪವಿತ್ರಾತ್ಮ ದೇವರು ಹೇಳ್ತಾ ಇದ್ದಾರೆ, do not worry, ಚಿಂತೆ ಮಾಡಬೇಡಿ. we will restart things once again. ನಾವು ಮತ್ತೆ ಇದನ್ನು ಮರು ಆರಂಭಿಸುವ. we will restart things once again. ಮತ್ತೆ ಎಲ್ಲವನ್ನ ಮೊದಲಿನಿಂದ ಆರಂಭಿಸುವ. ಎತ್ತನೆ ಬೇರೆ ಆಮೆನ್. ಎಷ್ಟು ಜನ ಆಮೆನ್ ಅಂತೀರಾ? ಎಷ್ಟು ಜನ ಆಮೆನ್ ಅಂತೀರಾ? பழையதவைகளெல்லாம் அழிந்து போனது எல்லாம் புதிதாய் நான் மாற்ற போகிறேன். ಹಳೆಯದೆಲ್ಲ ಕಳೆದು ಹೋಯ್ತು, ಎಲ್ಲವನ್ನ ಹೊಸದಾಗಿ ಮಾರ್ಪಡಿಸ್ತೇನೆ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. Today you are attending a exam anu vechukonga. ಈ ದಿನ ನೀವು ಒಂದು ಎಕ್ಸಾಮ್ ಅನ್ನು ಅಟೆಂಡ್ ಮಾಡ್ತಿದ್ದೀರಾ ಅಂತ ನೆನೆಸ್ಕೊಳ್ಳಿ. And you don't know what are there in the paper. ಆ ಕ್ವೆಶ್ಚನ್ ಪೇಪರ್ ಅಲ್ಲಿ ಏನೆಲ್ಲ ಕ್ವೆಶ್ಚನ್ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ. Amen. You are looking at a question paper, ಯಾವ ಆನ್ಸರ್ ತಲೆಗೆ ಬರ್ತಾ ಇಲ್ಲ. ನೀವು ಕ್ವೆಶ್ಚನ್ ಪೇಪರ್ ನೋಡ್ತಾ ಇದ್ದೀರಾ, ಒಂದು ಆನ್ಸರ್ ಜ್ಞಾಪಕಕ್ಕೆ ಬರ್ತಾ ಇಲ್ಲ. You write 1 or 2 question ಆನ್ಸರ್ ಹೇಳ್ಬಿಟ್ಟು you give it to the amen teacher and go home. ಒಂದು ಎರಡು ಕ್ವೆಶ್ಚನ್ ಗೆ ಆನ್ಸರ್ ಬರೆದ್ಬಿಟ್ಟು ಪೇಪರ್ ನ ಕೊಟ್ಟು ನೀವು ಮನೆಗೆ ಹೋಗ್ತೀರಾ. You will take the question paper home ಇಲ್ಲ. ನೀವು ಮನೆಗೆ ಆ ಕ್ವೆಶ್ಚನ್ ಪೇಪರ್ ತಕೊಂಡು ಹೋಗ್ತೀರಾ ಅಲ್ವಾ? ಮನೆಗೆ ತಕೊಂಡು ಹೋಗ್ತೀರಾ. ಆಮೇಲೆ you will see ಅಯ್ಯೋ ಇದಕ್ಕಿದಿತ್ತಲ್ಲ, ಅಯ್ಯೋ ಇದಕ್ಕಿದಿತ್ತಲ್ಲ, ಅಯ್ಯೋ ಇದಕ್ಕಿದಿತ್ತಲ್ಲ. ಅಲ್ಲಿ ಹೋಗಿ ನೋಡಿ, ಅಯ್ಯೋ ಅದಕ್ಕೆ ಇದು ಬರಿಬೇಕಾಗಿತ್ತಲ್ಲ, ಇದಕ್ಕೆ ಇದೆ ಆನ್ಸರ್ ಅಲ್ವಾ? Hallelujah. Hallelujah. Next day you go. ಮತ್ತೆ ಮರುದಿನ ಹೋಗ್ತೀರಾ. your teacher say என்னடா எழுதிருக்கறல ಪೈತಲೆ. ನಿಮ್ ಟೀಚರ್ ನೋಡಿ ಹುಚ್ಚನೆ ಏನ್ ತಾನೇ ಇಲ್ಲಿ ಬರ್ದಿದ್ದೀಯಾ. I thought you are a very brilliant guy. ನಾನು ನೆನೆಸಿದೆ ನೀ ತುಂಬಾ ಜ್ಞಾನಿ ಬುದ್ಧಿವಂತ ಅಂತ. ಕೋಳಿ ಕಾಲ್ ಗೀಚ್ದಂಗೆ ಗೀಚಿಟ್ಟಲ್ಲ. ಎಲ್ಲ ಕೋಳಿ ಕಾಲ್ ಗೀಚ್ದಂಗೆ ಬರ್ದಿಟ್ಟಿದೀಯಲ್ಲ. Amen. You what you will do? ನೀ ಏನ್ ಮಾಡ್ತೀರಾ? You will put your heads down and stand. ನೀವು ಹಾಗೆ ತಲೆ ಕೆಳಗೆ ಮಾಡ್ಕೊಂಡು ನಿಂತ್ಕೊಳ್ತೀರಾ. Just think. ಯೋಚನೆ ಮಾಡಿ ನೋಡಿ. Your teacher will say ಇನ್ನೊಂದು ಸಲ ಎಲ್ಲರ ಅವಕಾಂದನ. ನಿಮ್ ಟೀಚರ್ ಆ ಕ್ವೆಶ್ಚನ್ ಪೇಪರ್ ನ ಮತ್ತೊಂದ್ಸಾರಿ ಬರ್ದ್ಬಿಡು ಅಂತ ಹೇಳಿದ್ರಂತ ಇಟ್ಕೊಳ್ಳಿ. Amen. ಮೇಡಮ್ ಕ್ವೆಶ್ಚನ್ ಪೇಪರ್. ಸೊ ಮೇಡಮ್ ಕ್ವೆಶ್ಚನ್ ಪೇಪರ್ ಕೊಡಿ, ಅದನ್ನೇ ಕೂತ್ಕೊಂಡು ಬರಿ ನೋಡೋಣ. ಅದೇ ಕ್ವೆಶ್ಚನ್ ಮತ್ತೆ ಬರಿ ನೋಡೋಣ. I tell you, you will be harak. ನೀವು ಅಷ್ಟು ಖುಷಿಯಾಗಿ ಅದನ್ನ ಬರೀತೀರಾ. ಮೇಡಮ್ ಅಡಿಷನಲ್ ರೆಡಿ ಇಟ್ಕೊಳ್ಳಿ ಮೇಡಮ್. ಅಡಿಷನಲ್ ರೆಡಿ ಆಗಿ ಇಟ್ಕೊಳ್ಳಿ ಮೇಡಮ್. ತರ್ತೀರಾ ಒಂದ್ 3-4 ತಗೊಂಬನ್ರಿ ಮೇಡಮ್. ತರ್ತೀರಾ ಒಂದ್ 3-4 ಪೇಪರ್ ತಗೊಂಡು. You know what it is. ಯಾಕೆಂದ್ರೆ ನಿಮಗೆ ಗೊತ್ತು ಅದು ಏನು ಅನ್ನೋದು. ಎತ್ತನೆ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Shall I tell you one thing? ಒಂದನ್ನ ನಿಮಗೆ ಹೇಳಲಾ? He knows you are weak but still he called you. ಆತನಿಗೆ ನಿಮ್ಮ ಬಲಹೀನತೆ ಗೊತ್ತು, ಆದರೂ ಆತ ನಿಮ್ಮನ್ನು ಕರೀತಾ ಇದ್ದಾನೆ. He knows I am sick but still he called me as a mighty man of valor. ಆತನು ನಾನು ಬಲಹೀನನು ಅಸ್ವಸ್ಥನಂತ ಗೊತ್ತಿದ್ದು ಕೂಡ ನನ್ನನ್ನು ಪರಾಕ್ರಮಶಾಲಿ ಅಂತ ಆತ ನನ್ನನ್ನು ಕರೀತಾ ಇದ್ದಾನೆ. ಯಾಕೆ? He allowed me to go through the amen pain. ಅಂತ ನೋವಿನ ಮಾರ್ಗದಲ್ಲಿ ನಡೆಯುವುದಕ್ಕೆ ದೇವರು He allowed me to go through that struggle. ಆ ಒಂದು ಹೋರಾಟಗಳಲ್ಲಿ ನಡೆದು ಹೋಗುವಂತೆ ದೇವರು ನನಗೆ ಅನುಮತಿಸಿದರು. சொல்லுங்க. ಎಲ್ಲರೂ ಹೇಳಿ, I am now in the training period. ನಾನು ಈಗ ತರಬೇತಿಯಲ್ಲಿದ್ದೇನೆ. God is teaching me many things. ದೇವರು ನನಗೆ ಅನೇಕ ಕಾರ್ಯಗಳನ್ನು ಕಲಿಸಿಕೊಡ್ತಾ ಇದ್ದಾರೆ. ரொம்ப ನೋವಾಗಿದೆ, ಕೆಲವುದು ತುಂಬಾ ನೋವಾಗುತ್ತೆ, ரொம்ப ಕಷ್ಟವಾಗಿದೆ, ಕೆಲವು ಕಾರ್ಯಗಳು ತುಂಬಾ ಕಷ್ಟವಾಗಿದೆ. But only one hope. ಆದ್ರೆ ಒಂದೇ ಒಂದು ನಿರೀಕ್ಷೆ. God is with me. ದೇವರು ನನ್ನೊಂದಿಗಿದ್ದಾರೆ. God is with me. ದೇವರು ನನ್ನೊಂದಿಗಿದ್ದಾರೆ. Even though I walk in the shadow of death. ನಾನು ಆ ಒಂದು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆದು ಹೋದರು. You are with me, Lord. ನೀ ನನ್ನೊಂದಿಗಿದ್ದೀಯಪ್ಪ. You are with me, Lord. ನೀ ನನ್ನೊಂದಿಗಿದ್ದೀರಾ. ಎಷ್ಟು ಜನ ಆಮೆನ್ ಅಂತೀರಾ? Look at that words. ಆ ಒಂದು ವಾಕ್ಯವನ್ನ ನೋಡಿ. The Bible says. ಸತ್ಯವೇದ ಹೇಳುತ್ತೆ.
ಮೇಲೆ arise and go down. ಎದ್ದು ನೀನು ಕೆಳಗಿಳಿದು ಹೋಗು. ಎಲ್ಲರೂ ನಾನು சொல்லுகிறதை நல்ல கவனிங்க. ನಾನು ಹೇಳೋದನ್ನ ಎಲ್ಲರೂ ಚೆನ್ನಾಗಿ ಗಮನಿಸಿ. Amen. Hallelujah. Hallelujah. If you want to be a more successful person, ನೀವು ನಿಜವಾಗ್ಲೂ ಸಫಲರಾದಂತ ವ್ಯಕ್ತಿಯಾಗಿರಬೇಕು God ಅಂದ್ರೆ will never make you to climb high. He will make you to go down first. ದೇವರು ನಿಮ್ಮನ್ನು ಮೇಲೆತ್ತುವಂತೆ ಮಾಡೋದಿಲ್ಲ, ಕೆಳಗೆ ಇಳಿದು ಹೋಗ್ಲಿಕ್ಕೆ ದೇವರು ಹೇಳ್ತಾರೆ. ಆಮೆನ್ சொல்லுங்க. ಎಷ್ಟು ಜನ ಆಮೆನ್ ಅಂತೀರಾ? Hallelujah. 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 When you pull the arrow as much as amen you can backward, then only it will go as much as stronger forward. ಆ ಬಾಣವನ್ನು ನೀವು ಎಷ್ಟು ವೇಗವಾಗಿ ಹಿಂದಕ್ಕೆ ಎಳಿತೀರೋ ಅಷ್ಟು ವೇಗವಾಗಿ ಅದು ಮುಂದೆ ಹೋಗುವಂತದ್ದಾಗಿರುತ್ತದೆ. ಎಷ್ಟು ಜನ ಆಮೆನ್ ಅಂತೀರಾ? God is leading you to go down, then thank God for that. ದೇವರು ನಿಮ್ಮನ್ನು ಕೆಳಗಿಳಿದು ಹೋಗುವಂತೆ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ದೇವರಿಗೆ ವಂದನೆ ಹೇಳಿ. ಜೋಬಲೆ ಕಾಸಿಲ್ಲ, ಆಂಡವರಿಗೆ ಸ್ತೋತ್ರ ಮಾಡುங்க. Thank you Lord. ಜೇಬ್ನಲ್ಲಿ ದುಡ್ಡು ಇಲ್ವಾ, ದೇವರಿಗೆ ವಂದನೆ ಹೇಳಿ. Hallelujah. Hallelujah. What God is teaching you. ದೇವರು ನಿಮಗೆ ಏನನ್ನ ಕಲಿಸಿಕೊಡ್ತಾ Man shall ಇದ್ದಾರೆ? not live by bread alone, but every word that comes out from the mouth of God. ಮನುಷ್ಯನು ರೊಟ್ಟಿ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಎಷ್ಟು ಜನ ಆಮೆನ್ ಅಂತೀರಾ? Hallelujah. அவர் உன் விரல்களுக்கு யுத்தத்தை கற்றுக் கொடுக்கிறார். ಆತನು ನಿನ್ನ ಬೆರಳುಗಳಿಗೆ ಯುದ್ಧ ವಿದ್ಯೆಯನ್ನು ಕಲಿಸುವಾತನು. ಸೋತು ಹೋಗಬೇಡಿ. Every path you are walking is a test for you. ನೀವು ನಡೆದು ಹೋಗುವ ಪ್ರತಿಯೊಂದು ಹಾದಿಯು ನಿಮಗೊಂದು ಪರೀಕ್ಷೆ. ಅದು It is teaching you something. ಅದು ಏನೋ ಒಂದು ನಿಮಗೆ ಕಲಿಸಿಕೊಡುತ್ತದೆ. Be patient as a student to learn things. ನೀವು ಅದನ್ನು ಕಲಿತುಕೊಳ್ಳುವುದಕ್ಕೆ ಒಂದು ತಾಳ್ಮೆಯುಳ್ಳ ವಿದ್ಯಾರ್ಥಿಯಾಗಿ ಆ ತರಬೇತಿಯನ್ನು ಹೊಂದಿಕೊಳ್ಳ್ರಿ. ಸಭೆಯೇ, ನಾನು ಉங்களுக்காக நான் வேற செய்தியை ஆயத்த பண்ணியிருந்தேன். ಸಭೆಯ ನಿಮಗಾಗಿ ನಾ ಬೇರೆ ಒಂದು ಪ್ರಸಂಗವನ್ನೇ ನಾ ಸಿದ್ಧಪಡಿಸಿದ್ದೆ. Holy Spirit said to me, ಆದ್ರೆ ಪವಿತ್ರ ಆತ್ಮ ದೇವರು ನನಗೆ ಹೇಳಿತು, tell to my people, ನನ್ನ ಜನರಿಗೆ ಹೇಳು, tell to my people, ನನ್ನ ಜನರಿಗೆ ಹೇಳು, not to fear, ಭಯಪಡೋದು ಬೇಡ. Amen. I am a God of second chance. ನಾನು ಎರಡನೇ ಚಾನ್ಸ್ ಅನ್ನು ಕೊಡುವಂತ ದೇವರು. I am a God of second chance. ನಾನು ಎರಡನೇ ಚಾನ್ಸ್ ಅನ್ನು ಕೊಡುವಂತ ದೇವರು. Tell my people not to give up. ನನ್ನ ಜನರು ಬಿಟ್ಟು ಬಿಡಬೇಡ ಅಂತ ಹೇಳು. Amen. ಆಗಾದನ್ನು சொல்லாதன்னு சொல்லு. ಆಗಲ್ಲ ಅಂತ ಹೇಳಬೇಡ ಅಂತ ಅವರಿಗೆ ಹೇಳು. ಇದುವರೆಗೂ ನಡೆಸಿದ ನಾನು, ಇದುವರೆಗೂ ನಡೆಸಿದ ನಾನು, ನಾನು ನಡೆಸುವೆ, ಇನ್ನು ಮುಂದೆಯೂ ನಾನು ನಡೆಸ್ತೇನೆ. Hallelujah. Hallelujah. All that you need to know is, ನೀವು ನಿಮಗೆ ಗೊತ್ತಾಗಬೇಕಾಗಿರುವುದೆಲ್ಲವೂ, I will face all this training in the coming amen life. ಈ ಎಲ್ಲ ಟ್ರೈನ್ ಆಗಿರೋ ಎಲ್ಲ ಕಾರ್ಯಗಳನ್ನು ನನ್ನ வாழ்க்கைಯಲ್ಲಿ ನಾನು பார்க்க போகிறேன். ಈಗ ನಾನು ತರಬೇತಿ ಹೊಂದುವಂತ ಎಲ್ಲ ಕಾರ್ಯವನ್ನು ನನ್ನ ಮುಂದಿನ ಜೀವಿತದಲ್ಲಿ ನಾನು ಕಾಣಲಿಕ್ಕಿದ್ದೇನೆ. Hallelujah. Hallelujah. ವಿಶ್ವಾಸಿಗರಿಗೆ ಎಷ್ಟು ಜನ ನಂಬ್ತೀರಾ? Hallelujah. Hallelujah. God is faithful to his word. ದೇವರು ತನ್ನ ಮಾತಿಗೆ ನಂಬಿಗಸ್ತನು. If God says I will elevate you, then he will elevate you. ದೇವರು ನಿಮ್ಮನ್ನು ಉನ್ನತಕ್ಕೆ ಎತ್ತುತ್ತೇನೆ ಅಂತ ಆತನು ಹೇಳಿದ್ರೆ ಖಂಡಿತವಾಗಿ ಆತನು ಎತ್ತಿಯೇ ಎತ್ತುತ್ತಾನೆ. ಆದರೆ we need to believe his word. ಆತನ ವಾಕ್ಯವನ್ನು ನಾವು ನಂಬಬೇಕು. இருந்தாலும் கூட we need to believe his word. ಯಾವ ಸ್ಥಾನದಲ್ಲಿ ಯಾವ ಸ್ಥಳದಲ್ಲಿ ಇದ್ದರೂ ಆತನ ವಾಕ್ಯವನ್ನು ನಾವು ನಂಬಬೇಕು. Hallelujah. Hallelujah. The Bible says, ಸತ್ಯವೇದ ಹೇಳುತ್ತೆ, God said go down to the potter's house. ದೇವರು ಹೇಳಿದ್ರು ಕುಂಬಾರನ ಮನೆಗೆ ನೀನು ಇಳಿದು ಹೋಗು. There I will give you my word. ಅಲ್ಲೇ ನಾನು ನನ್ನ ವಾಕ್ಯವನ್ನು ನಿನಗೆ ಕೊಡ್ತೇನೆ. ನೀವು ಓಡಿ ಹೋಗறார் potter's houseல போனா அங்க ஒரு பேப்பர்ல எல்லாம் எழுதி வச்சிருப்பாங்கன்னு நினைச்சிட்டு. ಅಲ್ಲಿ ಯೆರೆಮೀಯನು ಓಡಿ ಹೋಗ್ತಾ ಇದ್ದಾನೆ, ಅಲ್ಲಿ ಕುಂಬಾರನ ಮನೆಗೆ ಹೋದ್ರೆ ಅಲ್ಲಿ ಎಲ್ಲ ಬರ್ದಿಟ್ಟಿರ್ತಾರೆ ಅಂತ ಹೇಳಿ. God said go to the potter's house. ಅಲ್ಲಿದೆ ಬಂದು ನಿನಗೆ ಮೆಸೇಜ್. ದೇವರು ಹೇಳಿದ್ರು ಕುಂಬಾರನ ಮನೆಗೆ ಹೋಗು, ಅಲ್ಲೇ ನಿನಗಿರೋದು ಪ್ರಸಂಗ. He ran there. ಆತನಲ್ಲಿ ಓಡಿ ಹೋದ. There was no paper there. ಅಲ್ಲಿ ಯಾವ ಒಂದು ಕಾಗದ ಇರಲಿಲ್ಲ. There was no angel standing there. ಅಲ್ಲಿ ಯಾವ ದೇವದೂತನು ನಿಂತಿರಲಿಲ್ಲ. But a potter working on his wheel. ಆದರೆ ಆ ಕುಂಬಾರನು ಅಲ್ಲಿ ಆತನು ಜೇಡಿ ಮಣ್ಣಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. Hallelujah. Hallelujah. ಅವನು ಚಕ್ರದಲ್ಲಿ ಕೆಲಸ ಮಾಡ್ತಾ ಇದ್ದ. ಆತನು ಚಕ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. The wheel was rotating. ಆ ಒಂದು ಚಕ್ರ ಹಾಗೆ ತಿರುಗ್ತಾ ಇದೆ. And the potter was doing something with the clay. ಆ ಒಂದು ಮಣ್ಣಿನೊಂದಿಗೆ ಆ ಕುಂಬಾರನು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಯೆರೆಮೀಯ ವರಗರಾರೆ. ಯೆರೆಮೀಯ ಬರ್ತಾರೆ. Amen. He is seeing something there. ಆತನಲ್ಲಿ ಏನೋ ಒಂದು ನೋಡ್ತಾ ಇದ್ದಾನೆ. He saw that potter sitting with the wheel and the clay. ಆತನು ಆ ಕುಂಬಾರನು ಆ ಒಂದು ಚಕ್ರದೊಂದಿಗೂ ಮಣ್ಣಿನೊಂದಿಗೂ ಅಲ್ಲಿ ಕುಳಿತಿರೋದನ್ನ ಆತ ನೋಡ್ತಾನೆ. Hallelujah. அவன் பார்த்துட்டு இருக்கும்போதே ಆತ ನೋಡ್ತಿರುವಾಗಲೇ அந்த சக்கரத்திலிருந்து அவன் அழகான ஒரு பாட்டை செய்ய ஆரம்பிக்கிறான். ಆ ಚಕ್ರದಿಂದ ಒಂದು ಸುಂದರವಾದ ಒಂದು ಆತನು ಮಟಕೆಯನ್ನು ಮಾಡ್ತಾ ಇದ್ದಾನೆ. Hallelujah. அந்த குயவனுடைய கை எப்படியாக போகுதோ அதே மாதிரி தான் அந்த பாட்டு வணைகிறது. ಆ ಕುಂಬಾರನ ಕರ ಯಾವ ರೀತಿಯಲ್ಲಿ ಹೋಗ್ತಾ ಇದೆಯೋ ಅದೇ ರೀತಿಯಲ್ಲಿ ಆ ಒಂದು ಪಾತ್ರೆ ಮಾಡಲ್ಪಡ್ತಾ ಇದೆ. Amen. இங்க யாராவது பார்த்திருக்கீங்களா? Have anyone seen potter doing pots? ಎಷ್ಟು ಜನ ಕುಂಬಾರನ ಪಾತ್ರೆ ಮಾಡೋದನ್ನ ಮಡಿಕೆ ಮಾಡೋದನ್ನ ನೋಡಿದೀರಾ? It is a superb thing. ಅದು ಅದ್ಭುತವಾದಂತ ಕಾರ್ಯ. அப்படியே தண்ணி தொட்டு அவன் கை ಅದರ ಮೇಲೆ வைக்கிற போது அவன் நினைக்கிற மாதிரி ಎಲ್ಲ ಅದು ತಿರುಗುವುದು. ಆತನು ನೀರಿನಲ್ಲಿ ಆ ಕೈಯನ್ನು ಒದ್ದೆ ಮಾಡಿ ಆ ಒಂದು ಮಣ್ಣಿನ ಮೇಲೆ ಇಡುವಂತೆಲ್ಲ ಆ ಮಣ್ಣು ಆತನ ಆಸೆ ಪಡುವ
ಮಾಡುವಂತೆಲ್ಲ ರೂಪಿಸಲ್ಪಡ್ತದೆ. Hallelujah. Hallelujah. Amen. ಯೆರೆಮೀಯ பார்த்துட்டு இருக்கிறாரு. ಯೆರೆಮೀಯ ನೋಡ್ತಾ ಇದ್ದಾನೆ. Wow, so beautiful ಇಲ್ಲ? ವಾವ್, ಎಷ್ಟು ಸುಂದರವಾಗಿದೆಯಲ್ಲ. I tell you ನಾನು ನಿಮಗೆ ಹೇಳ್ತೇನೆ, ವಾಟರ್ ಓವರ್ ಪಾಟ್ ಪண்றத பார்க்கும்போது ಎಲ್ಲರಿಗೂ ಆಸೆ ಇಡೋ, ನಮಗೂ ಅನಿಸ್ತದೆ ಇವಾಗ ಬಿಟ್ರೆ ನಾನು ಇದಕ್ಕಿಂತ ಸೂಪರ್ ಮಾಡ್ತೀನಿ ಅಂತ. ಕುಂಬಾರನ ಅವನು ಮಾಡ್ತಾ ಇರುವಾಗಲೇ ನಮಗೂ ನೋಡ್ತಾ ಇರುವಾಗ ಅನಿಸ್ತದೆ, ನನ್ನ ಕೈಯಲ್ಲೂ ಕೊಟ್ರೆ ನಾನು ಇನ್ನೂ ಚೆನ್ನಾಗಿ ನಾನು ಮಾಡ್ತೇನೆ. ಆನ ಕೈ விட்டு பார்த்தா தெரியுது ஒண்ணும் பண்ண முடியாது நம்மளால. ಕೈ ಬಿಟ್ಟು ನೋಡಿದ್ರೇನೆ ಗೊತ್ತಾಗದ ನಮ್ಮಿಂದ ಏನು ಮಾಡಕ್ ಆಗಲ್ಲ. ನಮ್ಮಿಂದ ಗಡಿಗೆ ಬಿಡ್ರಿ ಒಂದು ಚಿಪ್ಪು ಕೂಡ ಮಾಡಕ್ ಬರೋದಿಲ್ಲ. ಈ ದೊಡ್ಡ ಗಡಿಗೆ ಬಿಡ್ರಿ ಒಂದು ಚಿಕ್ಕ ಕಪ್ಪನ್ನು ಮಾಡಕ್ ಆಗಲ್ಲ. Hallelujah. Hallelujah. ನಾನು ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ. Beautifully he was doing it. ಸುಂದರವಾಗಿ ಆತನ ಅದನ್ನು ಮಾಡ್ತಾ ಇದ್ದಾನೆ. ಅಯ್ಯೋ ಭಾಗ ಯೆರೆಮೀಯ forgot everything. ನೋಡ್ತಾ ಯೆರೆಮೀಯ ಎಲ್ಲವನ್ನ ಮರೆತು ಹೋಗ್ತಾ ಇದ್ದಾನೆ. ಇನ್ನ அந்த ಪಾಟ್ಗೆ ಫಿನಿಶಿಂಗ್ ಟಚ್ ಕೊಡಕನೋನು ಬೋದೆ. ಇನ್ನೇನು ಆ ಪಾತ್ರೆಗೆ ಒಳ್ಳೆ ಒಂದು ಫಿನಿಶಿಂಗ್ ಟಚ್ ಕೊಡಬೇಕು ಅನ್ನುವಾಗ suddenly that potter marred that clay. ತಕ್ಷಣವೇ ಆ ಕುಂಬಾರನು ಆ ಒಂದು ಪಾತ್ರೆನ ಹಾಗೆ ಮುರಿದು ಬಿಡ್ತಾನೆ. ಆಮೆನ್. அந்த ஒரு ಆಮೆನ್ களிமண்ணை அப்படியே நசுக்கி விட்டார். ಆ ಜೇಡಿ ಮಣ್ಣನ್ನು ಅವನು ಹಾಗೆ ಮುದ್ದೆ ಮಾಡಿದ. ಆಮೆನ್. ಹalleluya. ಹalleluya. ಒಡೆஞ்சு போயிடுச்சு வந்து ಯೆರೆಮೀಯவுக்கு. ಯೆರೆಮೀಯನ ಮನಸ್ಸು ಮುರಿದೋಯ್ತು. என்னடா இது இவ்ளோ அழகா இருக்கும்போது ಇನ್ನೇನ್ ತಗೊಂಡು ಹೋಗ್ಬಿಡೋಣ ಅಂತ இருக்கும்போது ನಸುಕಿ ಬಿಟ್ಟಾರೆ ಅವರು. ಅಯ್ಯೋ ಎಷ್ಟು ಚೆನ್ನಾಗಿ ಇನ್ನೇನು ಇದು ಮುಗಿಯಿತು ಇದನ್ನ ತಕೊಳ್ಳೋಣ ಅನ್ನೋದ್ರಲ್ಲೇ ಇದನ್ನ ಎಲ್ಲವನ್ನ ಮುರಿದಾಕ್ಬಿಟ್ನಲ್ಲ. ಹalleluya. ಹalleluya. What did that potter do? ಆ ಕುಂಬಾರನು ಮಾಡಿದ್ದೇನು? Amen. He searched stones in that clay. ಆತನು ಆ ಒಂದು ಮಣ್ಣಿನಲ್ಲಿ ಕೆಲವು ಕಲ್ಲುಗಳು ಅವನಿಗೆ ಕಂಡವು. Amen. He removed that stones. ಆ ಕಲ್ಲುಗಳನ್ನು ಅವನು ತೆಗೆದನು. He threw that stones. ಆ ಕಲ್ಲುಗಳನ್ನೆಲ್ಲ ತೆಗೆದುಹಾಕಿದನು. Again made that clay put on the wheel again. ಮತ್ತೆ ಆ ಮಣ್ಣನ್ನು ಆ ಚಕ್ರದ ಮೇಲೆ ಹಾಕಿದನು. ಆ ಜೇಡಿ ಮಣ್ಣು Amen. He put it on the clay. ಆ ಜೇಡಿ ಮಣ್ಣನ್ನು ಆ ಚಕ್ರದ ಮೇಲೆ ಆತನು ಇಟ್ಟನು. ನಾನು சொல்றது எத்தனை பேர் கேட்டுட்டு இருக்கீங்க? ಎಷ್ಟು ಜನ ನಾನು ಹೇಳೋದನ್ನ ಕೇಳ್ತಾ ಇದ್ದೀರಾ? ஹalleluya. எல்லாம் நல்லா போயிட்டு இருக்குது, எல்லாம் அற்புதமா மாறிடுச்சு. இன்னென்ன நான் என்னவோ பண்ண போறேன்ற நேரத்துல ஆண்டவர் உங்களை பட்டன்னு கீழே விழ வைக்கிறாரா? I tell you it is for good reason. ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲ ದೇವರು ನನ್ನನ್ನು ಮೇಲೆ ಎತ್ಬಿಟ್ರು, ಎಲ್ಲ ಚೆನ್ನಾಗಿದೆ ಅನ್ನೋ ಸಮಯದಲ್ಲಿ ತಟ್ಟನೆ ದೇವರು ನಿಮ್ಮನ್ನ ಕೆಳಗೆ ತಳ್ಬಿಟ್ರ, ಅದು ನಿಮ್ಮ ಒಳ್ಳೆಯದಕ್ಕಾಗಿ. ஓ இந்த பிளான் நல்லா இருக்கிறது, இது இப்படிதான் நடந்தா நல்லா இருக்கும்னு நீங்க ஆசைப்படுற நேரத்துல சடன் ஆக எல்லாமே விழுந்து போகிறதா? ಈ ಯೋಜನೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಹೀಗೆ ಇರಬೇಕು ಅಂತ ನೆನೆಸುವಾಗ ತಕ್ಷಣವೇ ಎಲ್ಲ ಬಿದ್ದು ಹೋಗ್ಬಿಡ್ತದ. Don't murmur. ನೀವು ಗುಣಗುಟ್ಟಬೇಡಿ. Don't speak about that. ಅದರ ಕುರಿತಾಗಿ ಎದುರಾಗಿ ಮಾತಾಡಬೇಡಿ. In Romans chapter 8 verse 28. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ அவர் செய்கிற காரியம் எல்லாம் நன்மைக்காகவே செய்கிறார். ಆತನು ಮಾಡುವ ಎಲ್ಲ ಕಾರ್ಯವು ನಮ್ಮ ಹಿತಕ್ಕಾಗಿಯೂ ನಮ್ಮ ಅನುಕೂಲಕ್ಕಾಗಿ ಆಗಿದೆ. ಎಲ್ಲರೂ ಉತ್ಸಾಹದಿಂದ ವಾಕ್ಯನ ಕೇಳೋಣ. ಎಲ್ಲ ಉತ್ಸಾಹವಾಗಿ ದೇವರ ವಾಕ್ಯವನ್ನು ಕೇಳುವ. ಹalleluya. 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 ಆಮೆನ್. ಅವರು ತನ್ನ ನಾಮದಲ್ಲಿ ಕರೆಯಲ್ಪಟ್ಟಿರುವವರಿಗೂ, ಆತನ ನಾಮದಲ್ಲಿ ಕರೆಯಲ್ಪಟ್ಟಿರುವವರಿಗೆ ನಡೆಯುವುದೆಲ್ಲವೂ ಒಳ್ಳೆಯದಕ್ಕಾಗಿ ನಡೆಯುವುದೆಲ್ಲವೂ ಒಳ್ಳೆಯದಕ್ಕಾಗಿ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ಸತ್ಯವೇದ ಹೇಳುತ್ತೆ. Amen. He put that clay again on the wheel. ಆತನ ಜೇಡಿ ಮಣ್ಣನ್ನು ಮತ್ತೆ ಆ ಒಂದು ಚಕ್ರದ ಮೇಲೆ ಹಾಕಿದನು. I want to give you something. ಈ ದಿನ ಒಂದನ್ನ ನಿಮಗೆ ಕೊಡ್ತೇನೆ. Listen. ಕೇಳಿರಿ. உங்க வாழ்க்கையை கர்த்தர் வணையும்போது, ನಿಮ್ಮ ಜೀವಿತವನ್ನು ದೇವರು ರೂಪಿಸುವಾಗ, Amen, அவர் வந்து ಸಡನ್ ಆಗಿ ಒಡೆக்கிறதுக்கு ಕಾರಣ என்ன தெரியுமா? ಆತನು ತಕ್ಷಣವೇ ಅದನ್ನು ಮುರಿಯುವುದಕ್ಕೆ ಕಾರಣ ಏನು ಗೊತ್ತಾ? ಸಡನ್ ಆಗಿ வந்து Amen நீங்க உயர்ந்து கொண்டிருக்கும்போது விழுவதற்கு காரணம் என்ன தெரியுமா? ನೀವು ಹಾಗೆ ಮೇಲೆ ಬರ್ತಾ ಇರುವಾಗ ಬಿದ್ದೋಗ್ಲಿಕ್ಕೆ ಕಾರಣ ಏನು ಗೊತ್ತಾ? Amen. உள்ள இருக்கிற சில கல்லுகள், ಒಳಗಿರುವಂತ ಕೆಲವು ಕಲ್ಲುಗಳು, ಅದು அப்படியே ಒಡೆದು ಅವನು ಕೊಡ್ತಿರಲ್ಲ, ಹಾಗೆಯೇ ಅದನ್ನ ರೂಪಿಸಿ ಕುಂಬಾರನ್ನು ಕೊಟ್ಬಿಡಬಹುದು. What will happen? ಆದ್ರೆ ಏನು ನಡೆಯುತ್ತೆ? When you fill water, ನೀವು ನೀರನ್ನು ಹಾಕುವಾಗ, Amen, எந்த இடத்துல கல் இருக்குதோ அங்க லீக் ஆக ஆரம்பிக்கும். ಯಾವ ಸ್ಥಳದಲ್ಲಿ ಕಲ್ಲಿದೆಯೋ ಅಲ್ಲಿ ಲೀಕ್ ಆಗ್ಲಿಕ್ಕೆ ಆರಂಭಿಸುತ್ತದೆ. அப்பொழுது என்ன செய்வார்கள் மனுஷர்கள்? ಆಗ ಮನುಷ್ಯರು ಏನ್ ಮಾಡ್ತಾರೆ? They will put the Amen pot down and they will stamp it under their feet. ಆ ಒಂದು ಮಟಕೆಯನ್ನು ಕೆಳಗೆ ಹಾಕಿ ಕಾಲಲ್ಲಿ ತುಳಿತಾರೆ. ಎಷ್ಟನೇ பேருக்கு நான் சொல்றது புரியுது? ಎಷ್ಟು ಜನರಿಗೆ ನಾನು ಹೇಳೋದು ಅರ್ಥವಾಗುತ್ತೆ? God doesn't want you to be like that. ದೇವರು ಆ ರೀತಿ ಮಾಡ್ಲಿಕ್ಕೆ ಆಸೆ ಪಡಲ್ಲ. ಮೇಲೆ ಉಯರ್ತ ವಿರುಂಬುகிறவர். ದೇವರು ನಿಮ್ಮನ್ನು ಮೇಲೆ ಎತ್ತಲಿಕ್ಕೆ ಆಸೆ ಪಡುವವರು. ಎಷ್ಟು ಜನ ಆಮೆನ್ ಅಂತೀರಾ? ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ ಅಂತ சொல்றீங்களா? ಅಯ್ಯೋ ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ ಅಂತ ಹೇಳ್ತೀರಾ? ಯಾರಿಗೆ ಹೇಳ್ಕೊಳ್ಳೋದಕ್ಕೆ ಇಲ್ಲದೆ ಇದ್ರೇನೆ ಒಳ್ಳೆಯದು. ಯಾರಿಗೆ ಹೇಳ್ಕೊಳ್ಳಿಕ್ಕೆ ಇಲ್ಲದೆ ಇದ್ರೇನೆ ಒಳ್ಳೆಯದು. ಎಲ್ಲರ ಮುன்னாலே நீ தலைகுனிந்து நிக்கிறதை விட கர்த்தர் உன்னை இப்பொழுதே திருத்துகிறாரே, அதற்காக ஸ்தோத்திரம் பண்ணு.
ಎಲ್ಲರ ಮುಂದೆ ತಲೆ ಬಗ್ಗಿಸುವುದಕ್ಕಿಂತ ದೇವರ ಸನ್ನಿಧಾನದಲ್ಲಿ ನೀ ಮನ ತಿರುಗ್ತಿಯಲ್ಲ, ಅದಕ್ಕಾಗಿ ಸಂತೋಷ ಪಡು. You are not a failure, brother. ನೀನು ಸೋತು ಹೋದವನಲ್ಲ ಸಹೋದರನೇ. Rejected, brother. ನೀನು ತಿರಸ್ಕರಿಸಲ್ಪಟ್ಟವನಲ್ಲ. ದೇವರು ಆ ಒಂದು ಜೇಡಿ ಮಣ್ಣನ್ನ ಬಿಸಾಡ್ತಾ ಇಲ್ಲ, ಜೇಡಿ ಮಣ್ಣಲ್ಲಿರೋ ಕಲ್ಲುಗಳನ್ನ ಮಾತ್ರ ಬಿಸಾಡ್ತಾ. ದೇವರು ಜೇಡಿ ಮಣ್ಣನ್ನೇ ಬಿಸಾಕ್ಲಿಲ್ಲ, ಆ ಜೇಡಿ ಮಣ್ಣಲ್ಲಿರೋ ಕಲ್ಲುಗಳನ್ನ ಆತನು ತೆಗೆದಾಕ್ತಾ ಇದ್ದಾನೆ. ಜೇಡಿ ಮಣ್ಣು ಬೇರೆ ಯಾರಲ್ಲ, ನೀವು ನಾನೇ ಆ ಜೇಡಿ ಮಣ್ಣು. ಆ ಜೇಡಿ ಮಣ್ಣು ಬೇರೆ ಯಾರು ಅಲ್ಲ, ನಾನು ನೀವೇ ಆ ಜೇಡಿ ಮಣ್ಣು. ಕೈಯಲ್ಲಿರುವಂತ ಜೇಡಿ ಮಣ್ಣು ನಾನೇ. ಸೊಲ್ಲುಂಗ. ಆ ಕುಂಬಾರನ ಕರದಲ್ಲಿರುವ ಜೇಡಿ ಮಣ್ಣು ನಾನೇ ಅಂತ ಹೇಳಿ ಬಾಯಿ ತೆರೆದು. When he sees imperfection in me, ಆತನು ನನ್ನಲ್ಲಿ ಒಂದು ಅಪೂರ್ಣತೆಯನ್ನು ಕಾಣುವಾಗ, amen, he will never reject me. ಆತ ನನ್ನನ್ನು ತಿರಸ್ಕರಿಸಲ್ಲ. He will never leave me to make fun of people, fun by people. ಜನರು ನನ್ನನ್ನು ನೋಡಿ ಅವಮಾರ್ಯಾದೆ ಮಾಡುವಂತೆ ದೇವರು ನನ್ನನ್ನು ಬಿಟ್ಟು ಕೊಡಲ್ಲ. What will he do? ಆತನು ಏನ್ ಮಾಡ್ತಾರೆ? Amen, he will once again put you on the wheel. ಆತನು ಮತ್ತೆ ನಿಮ್ಮನ್ನು ಚಕ್ರದ ಮೇಲೆ ಹಾಕ್ತಾರೆ. One more chance. ಆತನು ಇನ್ನೊಂದು ಚಾನ್ಸ್ ಅನ್ನು ನಿಮಗೆ ಕೊಡ್ತಾರೆ. ಒಂದೇ சொல்ல விரும்புகிறேன். ಒಂದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರುடைய ಕೈ ಇನ್ನು ಮುನ್ನ ಮೇಲೆ ಕ್ರಿಯೆ செய்து கொண்டே இருக்கிறது. ಆತನ ಹಸ್ತ ನಿನ್ನ ಜೀವಿತದಲ್ಲಿ ಇನ್ನು ಕಾರ್ಯ ಮಾಡ್ತಾನೆ ಇದೆ. ಸೋತು ಹೋಗಾದೀಗ. ಸೋತು ಹೋಗಬೇಡಿ. ಕರ್ತನುடைய ಕರಂ ಉಂಗ ಮೇಲೆ ಕ್ರಿಯೆ செய்து கொண்டೇ இருக்கிறது. ದೇವರ ಹಸ್ತ ನಿಮ್ಮ ಮೇಲೆ ಕಾರ್ಯ ಮಾಡ್ತಾನೆ ಇದೆ. I tell you something. ಒಂದನ್ನ ನಿಮಗೆ ಹೇಳ್ತೇನೆ. Our potter is a very good potter. ನಮ್ಮ ಕುಂಬಾರನು ಒಳ್ಳೆ ಕುಂಬಾರನು. Even if it is 10 times, 10 ಬಾರಿ ಆದ್ರೂ ಕೂಡ he will work on me. ಆತ ನನ್ನ ಮೇಲೆ ಕಾರ್ಯ ಮಾಡ್ತಾನೆ ಇರ್ತಾನೆ. Never leave me. ಆತ ನನ್ನನ್ನು ಬಿಟ್ಟು ಕೊಡೋದೇ ಇಲ್ಲ. Never give up on me. ಆತ ನನ್ನನ್ನು ಬಿಟ್ಟು ಕೊಡಲ್ಲ. ಸಾರಿ ಆಂಡವರು சொல்றாரு ಪರವಾಗಿಲ್ಲ ಬಾ. ನಾನು ಕ್ಷಮಿಸ್ರಿ ಅಂತ ಎಷ್ಟು ಬಾರಿ ಹೇಳಿದ್ರು ದೇವರು ಹೇಳ್ತಾರೆ ಪರವಾಗಿಲ್ಲ ಬಾ. Amen. Till when will he do that? ಎಲ್ಲಿಯವರೆಗೆ ಆತನ ಆ ರೀತಿ ಮಾಡ್ತಾರೆ? Till he makes me the vessel for the master's use. ಆ ಒಂದು ಯಜಮಾನನ ಉಪಯೋಗಕ್ಕೆ ಯೋಗ್ಯವಾದ ಪಾತ್ರೆಯಾಗಿ ನಾನು ಮಾರ್ಪಡುವವರೆಗೂ. ನಾ ಮನುಷ್ಯನ ಕಾಲ್ ಕೆಳ ಮಿದಿಕಪಡ ಅವರನ್ನು ಉಂಟಾಕಲ್ಲ. ಮನುಷ್ಯನ ಕಾಲಿನ ಕೆಳಗೆ ತುಳಿಯಲ್ಪಡುವುದಕ್ಕಾಗಿ ದೇವರು ನನ್ನನ್ನು ಉಂಟು ಮಾಡಲಿಲ್ಲ. ಎನ್ನ ಮ್ಯೂಸಿಯಂல ಎಲ್ಲರೂ பார்த்து வா ஒன்றபடி வைக்க ஆண்டவர் என்னை உண்டாக்கினார். ನನ್ನನ್ನು ವಸ್ತು ಸಂಗ್ರಹದಲ್ಲಿ ಇಟ್ಟು ಆ ಸ್ಥಳದಲ್ಲಿ ಜನ ಎಲ್ಲ ನೋಡಿ ನನ್ನನ್ನು ವಾ ಅಂತ ಹೇಳುವ ರೀತಿಯಲ್ಲಿ ದೇವರು ನನ್ನನ್ನು ಇಡುವಾತನು. I want to encourage. ಈ ದಿನ ನಾನು ನಿಮ್ಮೆಲ್ಲರನ್ನು ಉತ್ತೇಜಿಸ್ತೇನೆ. Amen. ನೀವು ಕೈಬಿಡಪಡಲ್ಲ. ನೀವು ಕೈಬಿಡಲ್ಪಟ್ಟವರಲ್ಲ. Amen. Because you are crushed. ನೀವು ಜಜ್ಜಲ್ಪಟ್ಟ ಕಾರಣ. Don't think that you are waste. ನೆನೆಸಬೇಡಿ ನೀವು ಉಪಯೋಗಕ್ಕೆ ಬರದವರಂತೆ. God is going to raise up once again. ದೇವರು ಮತ್ತೆ ನಿಮ್ಮನ್ನು ಮೇಲೆ ಎಬ್ಬಿಸ್ತಾರೆ. நீ எப்படி விழுந்து போனாயோ, ನೀ ಹೇಗೆ ಬಿದ್ದು ಹೋದಿಯೋ, அதேபடி கர்த்தர் உன்னை திரும்பி எழுப்ப போகிறார். ಅದೇ ರೀತಿಯಲ್ಲಿ ದೇವರು ಮತ್ತೆ ನಿನ್ನನ್ನು ಮೇಲೆ ಕೆತ್ತಲಿಕ್ಕಿದ್ದಾರೆ. உன்னுடைய வீழ்ச்சியை கண்டு நகைத்தவர்கள் முன்பதாகவே கர்த்தர் திரும்பி உன்னை கனப்படுத்துவார். ನೀನು ಬೀಳುವುದನ್ನು ಕಂಡು ನಗುವವರ ಮುಂದೆಯೇ ಆತ ನಿನ್ನನ್ನು ಮತ್ತೆ ಮೇಲೆತ್ತುತ್ತಾನೆ. அவங்க முன்னே கர்த்தர் உன் கொம்பை உயர்த்த போகிறார். ಅವರ ಮುಂದೆಯೇ ದೇವರು ನಿನ್ನ ಕೊಂಬನ್ನು ಮೇಲೆತ್ತುವಾತನು. ಎಷ್ಟು ಜನ ಆಮೆನ್ ಅಂತೀರಾ? ಫಸ್ಟ್ ಟೈಮ್, ಮೊದಲ ಬಾರಿ it takes time. ಅದು ಸ್ವಲ್ಪ ಸಮಯ ತಕ್ಕೊಳ್ಳುತ್ತೆ. ನೆಕ್ಸ್ಟ್ ಟೈಮ್, ಎರಡನೇ ಬಾರಿ you will rise up like anything. ನೀನು ಹಾಗೆ ಮೇಲಕ್ಕೆ rise up like anything. ನೀನು ಮೇಲಕ್ಕೆ ಎತ್ತಲ್ಪಡ್ತೀಯ. Because you are already in work with the master's hand. ಯಾಕೆಂದ್ರೆ ಈಗಾಗಲೇ ಆ ಯಜಮಾನನ ಕರದಲ್ಲಿ ನೀನು ಆ ಕಾರ್ಯ ನಡೀತಾ ಇದೆ. ಎತ್ತನ ಬೇರೆ ನೋಡಿ ಸೇರಿದ ಆಮೆನ್. ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೆನ್ ಅಂತೀರಾ? ಈ ಕಾಲ ನೇರದಲ್ಲಿ, ಈ ಮುಂಜಾನೆ ಸಮಯದಲ್ಲಿ I prayed. ನಾ ಪ್ರಾರ್ಥಿಸಿದೆ. ನಾ ಎಲ್ಲ ಮಾಡಿದೆ. But now I am broken. ಆದ್ರೆ ಈಗ ನಾನು ಮುರಿಯಲ್ಪಟ್ಟಿದ್ದೇನೆ. I am unworthy to stand before God. ದೇವರ ಮುಂದೆ ನಿಂತುಕೊಳ್ಳುವುದಕ್ಕೆ ಯೋಗ್ಯತೆ ನನಗಿಲ್ಲ. Unworthy to do ministry. ನಾನು ಸೇವೆ ಮಾಡಲಿಕ್ಕೆ ಯೋಗ್ಯತೆ ನನಗಿಲ್ಲ ಎಂದು சொல்லி ಒಡೆஞ்சು போயிருக்கீங்களா? ಆ ರೀತಿ ಹೇಳಿ ಮುರಿಯಲ್ಪಟ್ಟಿದ್ದೀರಾ? God is telling you. ದೇವರು ನಿಮಗೆ ಹೇಳ್ತಾ ಇದ್ದಾರೆ, My son, rise up. ನನ್ನ ಮಗನೇ ಎದ್ದೇಳು. Go down to the potter's house. ಕುಂಬಾರನ ಮನೆಗೆ ಇಳಿದು ಹೋಗು. There I will give you a word. ಅಲ್ಲಿ ನಾನು ನನ್ನ ವಾಕ್ಯವನ್ನು ನಿನಗೆ ಕೊಡುತ್ತೇನೆ. What is God's word to you? ದೇವರ ವಾಕ್ಯ ನಿಮಗೆ ಏನದು? Even if it is 100 times, 100 ಬಾರಿ ಆದರೂ ಕೂಡ I will never give up on you. ನಾನು ನಿನ್ನನ್ನು ಬಿಟ್ಟು ಕೊಡೋದಿಲ್ಲ. ಎತ್ತನೆ ಬೇರೆ ಆಮೆನ್. ಎಷ್ಟು ಜನ ಆಮೆನ್ ಅಂತೀರಾ? ನಾನು ನಿನ್ನ ಬಿಟ್ಟು ಕೊಡೋದಿಲ್ಲ. ನಾನು ನಿನ್ನ ಬಿಟ್ಟು ಕೊಡೋದಿಲ್ಲ. ಎತ್ತನೆ ಬೇರೆ ಆಮೆನ್. ಎಷ್ಟು ಜನ ಆಮೆನ್? Even if it is 100 times, ಹೇಳ್ರಿ ಅಲ್ಲ, ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, 100 ಬಾರಿ ಆದರೂ ಕೂಡ He will never give up on me. ಆತ ನನ್ನನ್ನು ಬಿಟ್ಟು ಕೊಡೋದಿಲ್ಲ. Shall I tell you something? ಒಂದನ್ನು ನಾನು ನಿಮಗೆ When David killed Goliath, ದಾವೀದನು ಗೋಲಿಯಾತನ್ನು ಕೊಂದಾಗ everyone said he is the king. ಎಲ್ಲರೂ ಹೇಳಿದ್ರು ಈತನೇ ರಾಜ. But it was not so as he believed. ಅವನು ನಂಬಿದಂತೆ ಅದೆಲ್ಲವೂ ಆಗ್ಲಿಲ್ಲ. Amen. அவனை கூப்பிட்டு ராஜா பட்ட கொடுத்து உட்காரக்கல, அவன் உயிருக்காக ஓடினான் எத்தனையோ வருஷம். ಅವನನ್ನು ಕರೆದು ಹಾಗೆ ರಾಜನ ಪಟ್ಟವನ್ನು ಕೊಟ್ಟು ಅವನನ್ನು ಸಿಂಹಾಸನದಲ್ಲಿ ಕೂಡಿಸಲಿಲ್ಲ. ಆದ್ರೆ ಜೀವಕ್ಕಾಗಿ ಅವನು ಎಷ್ಟೋ ವರ್ಷಗಳು ಓಡಬೇಕು. I want to prophesy. ಒಂದನ್ನು ನಾನು ನಿಮಗೆ ಪ್ರವಾದಿಸ್ತೇನೆ. The struggle that you are going through, the pain that you are going through is a part of your calling. ಆ
ಹಾದು ಹೋಗುತ್ತಿರುವ ನಿಮ್ಮ ಒಂದು ಅನುಭವಗಳು, ಹೋರಾಟಗಳು, ಕಷ್ಟಗಳು ಅದೆಲ್ಲವೂ ನಿಮ್ಮ ಕರೆಯುವಿಕೆಯ ಒಂದು ಭಾಗವಾಗಿದೆ. ಇಟ್ ಈಸ್ ದ ಒನ್ ಪ್ಯಾಕೇಜ್. ಅದು ಒಂದು ಪ್ಯಾಕೇಜ್. ಅದು ನನಗೆ ಇದೆಲ್ಲ ಬೇಡ, ನನಗೆ ಸ್ವೀಟ್ ಮಾತ್ರ ಬೇಕು, ನಿನಗೆ ನೀನು ಸರಿಯಾದ ಬೇಕು. Hallelujah. 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 ನಾನು ಸೊಡೋದು ಎತ್ತನೆ ಪೇರ್. ನಾನು ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? Without cross, ಶಿಲುಬೆ ಇಲ್ಲದೆ there is no resurrection. ಅಲ್ಲಿ ಪುನರುತ್ಥಾನವೇ ಇಲ್ಲ. And Jesus said, ಯೇಸು ಹೇಳಿದ್ರು, follow me. ನನ್ನನ್ನು ಹಿಂಬಾಲಿಸು. Amen. ನಾನು ಸೊಡೋದು உங்களுக்கு புரியுதுங்களா? ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತಾ? Without cross in anyone's life, ನಮ್ಮ ಜೀವಿತದಲ್ಲಿ ಶಿಲುಬೆ ಇಲ್ಲದೆ ಹೋದ್ರೆ we cannot see the power of resurrection. ನಾವು ಪುನರುತ್ಥಾನದ ಶಕ್ತಿಯನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. Jesus said, ಯೇಸು ಹೇಳಿದ್ರು, if any of you want to follow me, ನಿಮ್ಮಲ್ಲಿ ಯಾರಾದರೂ ನನ್ನನ್ನು ಹಿಂಬಾಲಿಸಲಿಕ್ಕೆ let him ಬಯಸುವುದಾದರೆ take his cross. ಅವನು ತನ್ನ ಶಿಲುಬೆಯನ್ನು ಹೊತ್ತುಕೊಳ್ಳಿ. Hallelujah. Hallelujah. Let him take his cross ಅವನು ತನ್ನ ಶಿಲುಬೆಯನ್ನು and ಹೊತ್ತುಕೊಳ್ಳಿ, follow me. ನನ್ನನ್ನು ಹಿಂಬಾಲಿಸಿ. Today I want to encourage you. ಈ ದಿನ ನಿಮ್ಮೆಲ್ಲರನ್ನ It is ಉತ್ತೇಜಿಸಿ, all under one package. ಇದೆಲ್ಲವೂ ಒಂದು ಪ್ಯಾಕೇಜ್. Don't give up, ಆ ಬಿಟ್ಟು ಕೊಡಬೇಡಿ, because the master has never given up upon you. ಯಾಕೆಂದ್ರೆ ಆ ಯಜಮಾನನು ನಿಮ್ಮನ್ನು ಆತನು ಬಿಟ್ಟು ಕೊಟ್ಟಿಲ್ಲ. ಎತ್ತನೆ ಬೇರೆ ಆಮೆನ್ சொல்றேன். ಎಷ್ಟು ಜನ ಆಮೆನ್ ಅಂತೀರಾ? ಮನಸಾರೆ ನಾನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ. ಮನಸಾರೆ ನಾನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ.